ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವಿಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಸರ್, ಇವೆಲ್ಲ ಮೂರ್ಖತನ ಸಾಹೇಬ್ರೆ. ಈಗಿರೋದು ಎರಡೇ ದಾರಿ. ಸಮಾಜವನ್ನ ಭಾಗ ಮಾಡಿ ಇವ್ರ ಪಾಲ್ ಇವ್ರಿಗೆ ಕೊಡಿ, ಮುಂದಿದ್ ನೋಡ್ಕೋತಾರೆ. ಇಲ್ಲಾಂದ್ರೆ ಚಿಕಿತ್ಸೆ ಇಲ್ಲೇ ಕೊಡೋ ತರ ಆಗ್ಲಿ. ಸಮಾಜವನ್ನ ಭಾಗ ಮಾಡಿ ಪಾಲ್ ಕೊಡ್ಲಿಕ್ಕೆ ಸಾಧ್ಯವಿಲ್ದಿರೋ ಮಾತಲ್ವಾ? ಹಾಗಿದ್ರೆ ಕೊನೆ ಪಕ್ಷ ಇದೇ ಆಸ್ಪತ್ರೆಯಲ್ಲಿ ಇವರೆಲ್ಲ ಇದ್ದು ಚಿಕಿತ್ಸೆ ಪಡೀಲಿ. ನಿಮ್ಮ ಈ ತೀರ್ಪಿಗೆ ಅನಂತ ಧನ್ಯವಾದಗಳು ಜಡ್ಜ್ ಸರ್. ಈಗ ಮುಂದಿನ ವಿಷಯ ನರೋತ್ತಮ್ ಜೋಶಿ ಅವ್ರ ಚಿನ್ನದ ಗಡಿಯಾರದ ಬಗ್ಗೆ. ಇವ್ರ ಚಿನ್ನದ ಕೈ ಗಡಿಯಾರ ಆ ಕೆರೆ ದಂಡಿ ಬಳಿ ಇದು ನನಗೆ ಸಿಕ್ಕಿದೆ. ಇದರಿಂದ ನಮ್ಗೆಲ್ರಿಗೂ ಸ್ಪಷ್ಟವಾಗಿ ಗೊತ್ತಾಗತ್ತೆ, ನರೋತ್ತಮ್ ಜೋಶಿ ಅವರು ಆ ಕೆರೆ ಹತ್ರ ಹೋಗಿದ್ರು ಮತ್ತೆ ಇವರೇ ತಮ್ಮ ಕೈಯಾರೆ ಆ ಕೆರೆ ನೀರಿಗೆ ವಿಷವನ್ನ ಬೆರೆಸಿದ್ದಾರೆ ಅಂತ. ಆದ್ರಿಂದ ನರೋತ್ತಮ್ ಜೋಶಿ ಅವರೇ ಇಲ್ಲಿ ದೋಷಿ. ಜಡ್ ಸರ್, ಯಾರು ಗೊತ್ತು, ನರೋತ್ತಮ್ ಜೋಶಿ ಅವರ ಕೈ ಗಡಿಯಾರ ಯಾರಾದ್ರೂ ಕದ್ದಿರಬಹುದು. ಕದ್ದಿರೋರು ಕೆರೆ ಕಡೆ ಹೋಗಿದ್ದಾಗ ಅಲ್ಲಿ ಬೀಳಿಸ್ಕೊಂಡಿರ್ಬಹುದು. ಅದಕ್ಕೆ ಜಡ್ಜ್ ಸರ್, ನಾನು ಕೋರ್ಟ್ ಮುಂದೆ ಈ ಮನವಿನ ಸಲ್ಲಿಸ್ತಾ ಇದ್ದೀನಿ. ನರೋತ್ತಮ್ ಜೋಶಿ ಅವರನ್ನ ಈಗಿಂದೀಗ್ಲೇ ಬಂಧಿಸೋದಕ್ಕೆ ಆದೇಶ ನೀಡಬೇಕು. ಯಾರಾದ್ರೂ ಮೇಲಧಿಕಾರಿಗಳ ಮುಂದಾಳತ್ವದಲ್ಲಿ ಸಾಧ್ಯವಾದ್ರೆ ಈ ನಗರದ ಹೊರಭಾಗದ ಅಧಿಕಾರಿಯನ್ನ ನೇಮಿಸಿ ಇವರನ್ನ ತನಿಖೆ ಮಾಡಬೇಕು. ಆಗ ಸಂಪೂರ್ಣ ಸತ್ಯ ಹೊರಬರುತ್ತೆ. ಈ ಲಾಯರು ನಾಲಾಯಕ. ಜೋಶಿ, ನೀನೇ ಏನಾದ್ರೂ ಮಾಡಬೇಕು, ಏನಾದ್ರೂ ಮಾಡು. ಜಡ್ ಸರ್, ನರೋತ್ತಮ್ ಜೋಶಿ, ನೋ, ಓಡ್ಬೇಡಿ. ನರೋತ್ತಮ್ ಜೋಶಿ. ಇದಕ್ಕೇನಂತೀರ ಜಡ್ಜ್ ಸರ್? ನರೋತ್ತಮ್ ಜೋಶಿ ಅವರು ಕೋರ್ಟಿಂದ ತಪ್ಪಿಸ್ಕೊಂಡು ಹೋಗ್ತಿದ್ದಾರೆ. ಇದಕ್ಕಿಂತ ಹೆಚ್ಚಿನ ಸಾಕ್ಷಿ ಬೇಕಾ ನಿಮ್ಗೆ? ಸಾಬೀತು ಮಾಡೋದಕ್ಕೆ ಬೇರೇನಿದೆ ಇಲ್ಲಿ? ಕೋರ್ಟು ಈ ಮೂಲಕ ಪೊಲೀಸ್ ಇಲಾಖೆಗೆ ಆದೇಶವನ್ನ ನೀಡ್ತಿದೆ. ಆದಷ್ಟು ಶೀಘ್ರ ನರೋತ್ತಮ್ ಜೋಶಿಯನ್ನ ಹಿಡಿದು ಕೋರ್ಟ್ ಮುಂದೆ ಹಾಜರುಪಡಿಸತಕ್ಕದ್ದು. ಕೋರ್ಟು ಮುಂದಿನ ಕ್ರಮ ಕೈಗೊಳ್ಳುತ್ತದೆ. ನಾಯಕ ನೀನು ಭೀಮರ, ಮಹಾನಾಯಕ ನೀನು ಭೀಮರ. ನಾಯಕ ನೀನು ಭೀಮರ, ಮಹಾನಾಯಕ ನೀನು ಭೀಮರ. ನೊಂದ ಜನರಿಗೆ The court is adjourned. ಎಂತ ಎಂತ ಪರಿಸ್ಥಿತಿ ಬಂತು ನರೋತ್ತಮ್? ಎಂತ ಸ್ಥಿತಿಗೆ ಬಂದ್ಬಿಟ್ಟೆ ನೀನು?
ಭೀಮ್ರಾವ್ ಒಂದು ಗಡಿಯಾರ ಇಟ್ಕೊಂಡು ನನ್ನನ್ನು ಬೀದಿಗೆ ತಂದ್ಬಿಟ್ಟ. ನಾನು ಮೊದಲೇ ಹೇಳಿದ್ದ ಆ ಪ್ರಚಂಡ ಮೂರ್ತಿಗಳಿಗೆ, ಆ ಡೇವಿಡ್ಗೆ, ಆ ಭೀಮ್ರಾವ್ ಹತ್ರ ನನ್ನ ವಿರುದ್ಧ ಸಾಕ್ಷಿ ಇದೆ, ನನ್ನ ಕುತ್ತಿಗೆಗೆ ಬರುತ್ತೆ ಅಂತ. ಆದ್ರೆ ಯಾರು ನನ್ನ ಮಾತು ಕೇಳಲೇ ಇಲ್ಲ. ಈಗ ನೋಡಿ, ಅಪ್ಪ ಮಾವ ಇಬ್ರು ಕೂಡ ಊರಲ್ಲೇ ಇಲ್ಲ. ಪ್ರಚಂಡ ಮೂರ್ತಿಗಳಿದಾರಲ್ವಾ, ಅಲ್ಲದೆ ಡೇವಿಡ್ ಕೂಡ ಇದ್ದಾರೆ. ಅವರೇ ಒಂದ್ ದಾರಿನ ಹುಡುಕಿರ್ತಾರೆ. ಡೇವಿಡ್ ಹತ್ರ ಹೋಗ್ತೀನಿ. ಡಾಕ್ಟರ್ ಸರ್, ಜಡ್ಜ್ ಸಾಹೇಬ್ರು ತೀರ್ಪು ಕೊಟ್ಟಿದ್ದಾರೆ. ದಯವಿಟ್ಟು ಎಲ್ರಿಗೂ ಚಿಕಿತ್ಸೆ ಕೊಡಿ. ಡಾಕ್ಟರ್ ಸರ್, ನಮ್ಮ ಈ ಹೋರಾಟ ಯಾವುದು ವ್ಯಕ್ತಿಗತ ಅಲ್ಲ, ಒಂದು ವ್ಯವಸ್ಥೆಯ ವಿರುದ್ಧ ಹೋರಾಟ. ಇದು ಸಿಸ್ಟಮ್ ವಿರುದ್ಧ. ಅದ್ರ ಭಾಗವಾಗಿ ನೀವಷ್ಟೇ. ದಯವಿಟ್ಟು ಮನಸ್ಸಿಗೆ ಹಾಕೊಳ್ಳೋಕೆ ಹೋಗ್ಬೇಡಿ. ಹೌದು ಡಾಕ್ಟರ್, ನೀವು ಇವ್ರಿಗೆಲ್ಲ ಚಿಕಿತ್ಸೆ ಕೊಟ್ರೆ ಅದನ್ನ ನೀವು ನಮಗ್ ಮಾಡೋ ದೊಡ್ಡ ಉಪಕಾರ ಅನ್ಕೊಳ್ಳಿ. ಡಾಕ್ಟರ್ ಸರ್, ನಾವೀಗ ಇವ್ರಿಗೆ ಚಿಕಿತ್ಸೆ ಕೊಡಲೇಬೇಕು. ಹಾ, ಮಾಡಲೇಬೇಕು. ನಡೀರಿ, ಚಿಕಿತ್ಸೆಗೆ ಸಿದ್ಧ ಮಾಡ್ಕೊಳ್ಳೋಣ. ಮಗನೇ ಭೀಮಾ, ಅಭಿನಂದನೆಗಳು ನಿನಗೆ. ಭೀಮ್ ಭಾವ ಗೆದ್ದ ಸಂತೋಷಕ್ಕೆ ನಾನು ಎಲ್ರಿಗೂ ಸಿಹಿ ಮಾಡ್ಕೊಂಡು ಬರ್ತೀನಿ. ಆದ್ರೆ ನೀವಿಲ್ಲೇ ಇರಿ, ನಿಮ್ಗೆ ಔಷಧಿ ಮತ್ತೆ ಉಳಿದಿರೋ ಸ್ವಲ್ಪ ನೀರು ತರ್ತೀನಿ. ಸರಿ ಲಕ್ಷ್ಮಿ. ನಾನು ಕೇಳ್ಪಟ್ಟಿದ್ದೆ, ಕೇಸ್ ಗೆದ್ದವ್ರಿಗೆ ಎದುರಾಳಿ ವಕೀಲರು ಅಭಿನಂದನೆ ಹೇಳ್ತಾರೆ ಅಂತ. ಆದ್ರೆ ನೀವು ಏನೂ ಹೇಳ್ದೆ ಹಾಗೆ ಹೋಗ್ತಿದ್ದೀರಾ? ಕೇಳಿಲಿ, ಕೆಲವೊಮ್ಮೆ ಕೆಂಡ ಉದ್ದಾಗ ಬೂದಿ ಕೂಡ ಗಾಳಿಯಲ್ಲಿ ಹಾರಾಡತ್ತೆ. ಹಾಗಂತ ಬೂದಿ ತಾನೇ ಗಾಳಿಪಟಂತ ಹಾರಾಡಬಾರ್ದು, ತಿಳ್ಕೋ. ಪ್ರಚಂಡ ಮೂರ್ತಿಗಳೇ, ನಿಮಗಿದೆಲ್ಲ ಅರ್ಥ ಆಗಲ್ಲ ಬಿಡಿ. ಯಾಕಂದ್ರೆ ನೀವು ವಕೀಲರಲ್ವಲ್ಲ, ಆಗಕ್ ನಿಮಗ್ ಆಸೆನೂ ಇಲ್ಲ. ಆದ್ರೆ ಇವ್ರಿಗೆ ಖಂಡಿತ ಅರ್ಥ ಆಗುತ್ತೆ. ನನ್ ಗಂಡ ಪಟ್ಟ ಶ್ರಮಕ್ಕೆ ಫಲ ಸಿಕ್ಕಿದ್ಯೋ ಇಲ್ಲ ಆಕಸ್ಮಿಕನೋ ಅಂತ. ನಿನ್ನ ಗಂಡಂದು ಪ್ರಾಮಾಣಿಕ ಪ್ರಯತ್ನ ಅಲ್ಲದೆ ನನ್ನ ಕೋರ್ಟ್ ಬಹಳ ದುಬಾರಿ ಅಂತ ನೀನು ಹೇಳಿದ ನಿಜ. ಆದರೆ ಇವತ್ತು ಈ ಕೋರ್ಟು ನ್ಯಾಯದ ಪರವಾಗಿ ನಿಲ್ಲದೇ ಇರೋ ಕಾರಣ ಸೋಲ್ ಕಂಡಿದೆ. ಆದರೆ ನಿನ್ನ ಗಂಡನ ಹಳೆ ಕೋರ್ಟು ನ್ಯಾಯದ ಪರ ನಿಂತಿದ್ದರಿಂದ ಜಯ ಕಂಡಿದೆ. ಲಾಯರ್ ಆದವನು ಎಷ್ಟು ದೊಡ್ಡವನು ಅನ್ನೋದಕ್ಕಿಂತ ಅವನು ಯಾರ ಜೊತೆ ನಿಂತಿದ್ದಾನೆ ಅನ್ನೋದು ಮುಖ್ಯ ಆಗತ್ತೆ. ಈ ಹೊಸ ಪಾಠನ ನಾನಿವತ್ತು ಕಲ್ತಿದ್ದೀನಿ. ಸರ್, ಹೋಗೋದಕ್ಕೂ ಮುಂಚೆ ನನಗೆ ಆಶೀರ್ವಾದ ಮಾಡಿ ಹೋಗಿ. ಫೀಸ್ ಕೊಚ್ಚಿರೋದು ನಾನು, ಕೇಸ್ನೋ ಸೋತಿರೋದು ನೀನು. ಈಗ ರಸ್ತಲ್ಲಿ ನಿಂತ್ಕೊಂಡು ಇವಳನ್ನ ಹೊಗಳುತ್ತಿದ್ಯಾ? ನಾನು ಕೇಸ್ ನಡೆಸೋವರೆಗೂ ನಾನು ನಿಮ್ಮ ಜೊತೆ ಇದ್ದೆ. ಪ್ರಾಮಾಣಿಕವಾಗಿ ಡೆಡಿಕೇಟೆಡ್ ಆಗಿ ವಾದನೂ ಮಾಡಿದ್ದೀನಿ. ಹಾಗಂತ ಸದಾ ನಾನು ನಿಮ್ಮ ಜೊತೆ ಇರೋಕ್ಕಾಗಲ್ಲ. ಡೆಡಿಕೇಟ್ ಮೈ ಫುಟ್. ನಾದಿರಿ. ಪಶ್ಚಾತ್ತಾಪ ಪಡ್ತೀಯ? ಸರ್, ಸತ್ಯವಾಗ್ಲೂ ನೀವು ಬಹಳ ದೊಡ್ಡ ವಕೀಲರು. ನಾನು ಕೂಡ ಮುಂದೊಂದಿನ ನಿಮ್ಮ ಥರ ದೊಡ್ಡ ಲಾಯರ್ ಆಗಬೇಕು ಅಂತ ಕನ್ಸು ಕಟ್ಕೊಂಡಿದ್ದೀನಿ. ನಿಮ್ಮ ಆಶೀರ್ವಾದ ಇರಲಿ. ರಮಾ, ಸ್ವಲ್ಪ ಹಿಡ್ಕೋ ಇದನ್ನ. ಸರ್,
ಮುಂದೆ ನೀನು ತುಂಬ ದೊಡ್ಡ ನ್ಯಾಯವಾದಿ ಆಗ್ತೀಯ. ನಿನ್ನ ದಾರಿ ಬದಲಿಸ್ಬೇಡ ಭೀಮ್ರಾವ್. ನ್ಯಾಯ ಯಾರ ಪರವಾಗಿರುತ್ತೋ ನೀನು ಅವ್ರ ಪರವಾಗಿ ನಿಲ್ಲು. ನಿನ್ನ ಜನರಿಗಾಗಿ ಹೋರಾಟ ಮಾಡು. ಏನು ಯೋಚನೆ ಮಾಡ್ತಿದ್ದೀರಾ ಸರ್? ಚಿಕಿತ್ಸೆ ಶುರು ಮಾಡಲೇಬೇಕು. ಹೌದು ಸರ್. ಸಿದ್ಧ ಮಾಡ್ಕೊಳ್ಳಿ, ಚಿಕಿತ್ಸೆ ಶುರು ಮಾಡೋಣ. ನಾವೀಗ ಚಿಕಿತ್ಸೆ ನೀಡಲೇಬೇಕು. ಆದರೆ ಭೀಮ್ರಾವ್ಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ದೊಡ್ಡ ಸಾಹೇಬ್ರೆ, ನರೋತ್ತಮನ ಹೇಗೆ ಕಾಪಾಡೋದು? You know, to hell with Narottam. ನಾವೀಗ ಮೊದಲೇ ತೊಂದರೆಯಲ್ಲಿದ್ದೀವಿ. ನರೋತ್ತಮ್ ವಿಷಯದಲ್ಲಿ ನಾವು ಸಿಕ್ಕಾಕೊಳ್ಳೋದು ಬೇಡ. ಆದರೆ ಸಾಹೇಬ್ರೆ, ನರೋತ್ತಮ ನಮ್ಮ ಜೊತೆ. ಪ್ರಚಂಡ ಮೂರ್ತಿ ಕೆಲ್ಸಕ್ಕೆ ಬಾರ್ದೇ ಇರೋನು ಯಾವತ್ತೂ ನಮ್ಮವನಾಗಲ್ಲ. ಅವನಿಗೆ ಓಡ್ ಹೋಗು ಅಂತ ಯಾರು ಹೇಳಿದ್ರು? ಪೊಲೀಸ್ನವರು ಹುಡುಕ್ತಿದ್ದಾರೆ, ಹುಡುಕ್ಲಿ ಬಿಡಿ. ಒಂದು ವೇಳೆ ತಪ್ಪಿಸ್ಕೊಂಡು ಇಲ್ಲಿಗೇನಾದ್ರೂ ಬಂದ್ರೆ ನಾನೇ ಅವನ್ನ ಪೊಲೀಸ್ನವರಿಗೆ ಹಿಡಿದು ಕೊಡ್ತೀನಿ. ನೀವೇನು ಯೋಚನೆ ಮಾಡಬೇಡಿ, ಎಲ್ರಿಗೂ ಚಿಕಿತ್ಸೆ ಸಿಗುತ್ತೆ. ಡಾಕ್ಟರ್ ಸರ್ ಬಂದರು. ಅಯ್ಯೋ, ಏನ್ ಮಾಡ್ತಾ ಇದ್ದೀರಾ ನೀವು? ಏನ್ ಮಾಡ್ತಾ ಇದ್ದೀರಾ ಡಾಕ್ಟರ್ ಸರ್? ಏನ್ ಮಾಡ್ತಾ ಇದ್ದೀರಾ? ಏನ್ ಮಾಡ್ತಿದ್ದೀರಣ್ಣ? ಕಾಣಿಸ್ತಿಲ್ವಾ? ಔಷಧಿಗಳಿಗೆ ಬೆಂಕಿ ಹಾಕಿದೀವಿ. ಇವೆಲ್ಲ ನಿಮ್ಮ ಚಿಕಿತ್ಸೆ ಕೊಡಕ್ಕೆ ಇಟ್ಕೊಂಡಿದ್ದ ಔಷಧಿಗಳು. You know, to hell with Narottam. ನಾವೀಗ ಮೊದಲೇ ತೊಂದರೆಯಲ್ಲಿದ್ದೀವಿ. ನರೋತ್ತಮ್ ವಿಷಯದಲ್ಲಿ ನಾವು ಸಿಕ್ಕಾಕೊಳ್ಳೋದು ಬೇಡ. ಕೆಲ್ಸಕ್ಕೆ ಬಾರ್ದೇ ಇರೋನು ಯಾವತ್ತೂ ನಮ್ಮವನಾಗಲ್ಲ. ಅವನಿಗೆ ಓಡ್ ಹೋಗು ಅಂತ ಯಾರು ಹೇಳಿದ್ರು? ಪೊಲೀಸ್ನವರು ಹುಡುಕ್ತಿದ್ದಾರೆ, ಹುಡುಕ್ಲಿ ಬಿಡಿ. ಒಂದು ವೇಳೆ ತಪ್ಪಿಸ್ಕೊಂಡು ಇಲ್ಲಿಗೇನಾದ್ರೂ ಬಂದ್ರೆ ನಾನೇ ಅವನ್ನ ಪೊಲೀಸ್ನವರಿಗೆ ಹಿಡಿದು ಕೊಡ್ತೀನಿ.
ಈ ಡೇವಿಡ್ ಎಂತ ಕೀಳ್ ಮನುಷ್ಯ ನನ್ ಬೆನ್ಗೆ ಚೂರಿ ಹಾಕಿದ್ದಾನೆ. ಪರಿಸ್ಥಿತಿ ಸ್ವಲ್ಪ ತಣ್ಣಗಾಗ್ಲಿ ಸರಿಯಾದ ಬುದ್ಧಿ ಕಲಿಸ್ತೀನಿ ಅವನಿಗೆ. ಪ್ರಚಂಡ ಮೂರ್ತಿಗಳನ್ನ ನೋಡಿದ್ರೆ ಅವರೇ ಸರಿಯಾಗಿ ದಾರಿ ತೋರಿಸ್ತಾರೆ. ಅವರೇ ನನ್ನ ಮಾರ್ಗದರ್ಶಕರು. ನರೋತ್ತಮ, ಅಬ್ಬಾ ಪ್ರಚಂಡ ಮೂರ್ತಿಗಳೇ, ಆ ಡೇವಿಡ್ ಎಂತ ಕೀಳ್ ಮನುಷ್ಯ ನಾನ್ ನೋಡದೆ ಆಗ್ಲೇ. ಪ್ರಚಂಡ ಮೂರ್ತಿಗಳೇ ಇಂಗ್ಲಿಷ್ನವರು ನಂಬಿಕೆಗೆ ಸೂಕ್ತವಾದ ವ್ಯಕ್ತಿಗಳೇ ಅಲ್ಲ. ನಾವು ಅವ್ರನ್ನ ನಂಬಿ ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ವಿ. ನಾನು ಇದನ್ನ ನಿರೀಕ್ಷೆ ಮಾಡಿರಲಿಲ್ಲ. ಆದರೆ ನರೋತ್ತಮ, ನೀನ್ ಯಾವತ್ತಿದ್ರು ನಂಗೆ ಹತ್ರ ಆಗಿದ್ಯಾ ಆಗಿರ್ತೀಯ ಕೂಡ. ಈ ದುಡ್ಡಿಟ್ಕೊಂಡಿರು. ಇಲ್ಲ ಬೇಡ ಪ್ರಚಂಡ ಮೂರ್ತಿಗಳೇ, ದುಡ್ಡು ಗಿಡ್ಡು ಏನು ಬೇಕಾಗಿಲ್ಲ. ನೀವು ನನಗೆ ಸಹಾಯ ಮಾಡಬೇಕು ಅಂತಿದ್ರೆ ಈ ಊರಿಂದ ದೂರ ಎಲ್ಲಾದ್ರೂ ಹೋಗೋದಕ್ಕೆ ಸಹಾಯ ಮಾಡಿ ಸಾಕು. ಖಂಡಿತ ಕಳಿಸ್ಕೊಡ್ತೀನಿ. ಆದ್ರೆ ನೀನ್ ಎಲ್ಲೇ ಹೋದ್ರೂ ದುಡ್ಡಿನ ಅವಶ್ಯಕತೆ ಇದ್ದೇ ಇರುತ್ತೆ. ಕೊಡಿಲಿ, ನೀನಿದನ್ನ ಇಟ್ಕೋ. ನೋಡಿಲಿ, ಆದಷ್ಟು ಬೇಗ ಬೊಂಬೈ ಬಿಟ್ಟು ಹೋಗು. ನಾನು ಗಾಡಿ ವ್ಯವಸ್ಥೆ ಮಾಡ್ತೀನಿ. ನಾನೇ ಖುದ್ದು ಬಂದು ನಿನ್ನ ಕಳಿಸ್ಕೊಡ್ತೀನಿ. ಹಾಗೆ ಬಹುಶಃ ನೀನು ಬೆಳಗಿಂದ ಏನೂ ತಿಂದಿಲ್ಲ ಅನ್ಸುತ್ತೆ. ತಗೋ, ಕೊಡು. ಈ ಊಟ ಮಾಡು. ಊಟ ಮಾಡ್ತಿರು. ನಾನು ಈಗಲೇ ಬರ್ತೀನಿ. ಪ್ರಚಂಡ ಮೂರ್ತಿಗಳೇ, ಪ್ರಚಂಡ ಮೂರ್ತಿಗಳೇ, ನೀವೇ ನಿಜವಾದ ಸಮಾಜ ಸೇವಕರು. ನೀವು ಯುಗ ಪುರುಷ. ಪ್ರಚಂಡ ಮೂರ್ತಿಗಳೇ, ನಿಮ್ಮಂತ ನಿಸ್ವಾರ್ಥ, ಪ್ರಾಮಾಣಿಕ, ನಿಜವಾದ ಸೇವೆ ಮಾಡೋ ಸಮಾಜ ಸೇವಕರನ್ನ ನಾನ್ ಯಾವತ್ತೂ ಕಂಡಿಲ್ಲ. ಇನ್ನೊಂದು ವಿಷಯ, ನರೋತ್ತಮ್ ಜೋಶಿ ನಿಮ್ಮ ಈ ಉಪಕಾರನ ಯಾವತ್ತೂ ಮರೆಯಲ್ಲ, ಯಾವತ್ತೂ ಇಲ್ಲ. ನಾವು ನಿನ್ನನ್ನು ಯಾವತ್ತೂ ಮರೆಯಲ್ಲ ನರೋತ್ತಮ. ಭೀಮ್ರಾವ್, ಈಗ ಆಸ್ಪತ್ರೆಯಲ್ಲಿ ಯಾವ ಔಷಧಿನೂ ಇಲ್ಲ. ಔಷಧಿಗಳನ್ನ ಹೊರಗಡೆಯಿಂದ ಖರೀದಿ ಮಾಡ್ಕೊಂಡ್ ಬಾ, ಚಿಕಿತ್ಸೆ ಕೊಡ್ತೀವಿ. ಇಲ್ಲಾಂದ್ರೆ ಮತ್ತೆ ಕೋಟ್ ಹಾಕೊಂಡ್ ಬಾ, ಕೋರ್ಟೆ ಔಷಧಿ ಕೊಡ್ಸೋ ಥರ ಮಾಡು, ಚಿಕಿತ್ಸೆ ಪಡಿ. ಯೋಚನೆ ಮಾಡು, ಎರಡರಲ್ಲಿ ಯಾವುದನ್ನ ಆಯ್ಕೆ ಮಾಡ್ಕೋತೀಯ ಅಂತ. ನಿಮ್ಗೆ ನಾಚಿಕೆ ಆಗೋದಿಲ್ವಾ ಹೀಗೆಲ್ಲ ಔಷಧಿಗಳನ್ನ ಸುಟ್ಟಾಕೋದಕ್ಕೆ? ನಾನು ನಿಮ್ ಮೊದಲೇನೆ ಹೇಳಿದ್ನಲ್ವಾ, ನಮ್ಮ ಹೋರಾಟ ಏನಿದ್ರು ವ್ಯಕ್ತಿಗತ ಅಲ್ಲ ಅಂತ. ನಾವು ಇಡೀ ಈ ಸಿಸ್ಟಮ್ ವಿರುದ್ಧ ಹೋರಾಡ್ತಾ ಇರೋದು. ಈ ಸಿಸ್ಟಮ್ನಲ್ಲಿ ನೀವು ಇದ್ದೀರಾ, ನಾವು ಇದ್ದೀವಿ. ಓ, ಇದು ಕಾಲೇಜ್ ಕ್ಲಾಸ್ ರೂಮ್ ಅಂದ್ಕೊಂಡ್ಯಾ? ನೀವೇ ನಿಲ್ ಪ್ರಿನ್ಸಿಪಲ್ಲು, ನಾವು ನಿನ್ ಭಾಷಣ ಕೇಳಕ್ಕೆ. ಭಾಷಣ ಮಾಡೋದ್ ಬಿಟ್ಟು ಔಷಧಿ ಖರೀದಿ ಮಾಡಕ್ ದಾರಿ ಹುಡ್ಕೋ. ಅದು ಅಲ್ಲದೆ ಈಗಲೇ ಎಲ್ಲರೂ ಒದ್ದಾಡ್ತಾ ಇದ್ದಾರೆ. ಔಷಧಿ ಸಿಗೋದು ಇನ್ನೊಂದು ಸ್ವಲ್ಪ ತಡ ಆದ್ರೂ ಕೂಡ ಇವ್ರ ಆರೋಗ್ಯ ಇನ್ನೂ ಹದಗೆಡುತ್ತೆ. ಏಯ್, ಇಲ್ಲಿ ಎಲ್ರಿಗೂ ಚೇರ್ ತಂದು ಹಾಕು. ಹಂಗೆ ಒಳ್ಳೆ ಟೀ ಮಾಡ್ಕೊಂಡ್ ಬಾ. ನಾವು ನೋಡ್ತೀವಿ ಈ ಸಮಸ್ಯೆಯಿಂದ ಹೇಗ್ ಭೀಮರಾವ್ ಹೊರಗೆ ಬರ್ತಾನೆ ಅಂತ. ಸರಿ, ಚಿಕಿತ್ಸೆಗೆ ಬೇಕಾಗಿರೋ ಔಷಧಿಗಳ ಪಟ್ಟಿ ಮಾಡಿ ನನಗೆ ಕೊಡಿ. ನಾನು ಹೊರಗಿಂದ ತರಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಒಬ್ಬ ಮನುಷ್ಯನಾಗಿ ನನ್ನ ಕೈಯಲ್ಲಿಷ್ಟೇ ಮಾಡೋದಕ್ಕೆ ಸಾಧ್ಯ. ಪ್ರಯತ್ನ ಅಂತೂ ಪಡ್ತೀನಿ. ಒಬ್ಬ ಡಾಕ್ಟರ್ ಆಗಿ ನೀವು ನಿಮ್ಮ ಕರ್ತವ್ಯ ಮಾಡದೇ ಇರಬಹುದು, ಆದರೆ ಒಬ್ಬ ಮನುಷ್ಯನಾಗಿ ನನ್ನ ಕರ್ತವ್ಯ ನಾನು ಮಾಡ್ತೀನಿ. ಬರ್ಕೊಡಿ ನನಗೆ. ಹೌದಾ? ಬರ್ಕೋ ಮತ್ತೆ.